ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಎ ಮಂಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿಗಳಿಗೆ ಹಣ ಕೊಡಲು ಬೆಲೆ ಏರಿಕೆ ಮಾಡಿದ್ದಾರೆ. ಜನರ ಮೇಲೆ ಹೊರೆ ಹಾಕುವ ಕೆಲಸ ಸರ್ಕಾರ ಮಾಡ್ತಾ ಇದೆ. ರಾಜ್ಯದ ಜನರ ಮೇಲೆ ಸರ್ಕಾರ ತೆರಿಗೆ ಹಾಕೋದು ತಪ್ಪು. ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಎ ಮಂಜು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿಗಳಿಗೆ ಹಣ ಕೊಡಲು ಬೆಲೆ ಏರಿಕೆ ಮಾಡಿದ್ದಾರೆ. ಜನರ ಮೇಲೆ ಹೊರೆ ಹಾಕುವ ಕೆಲಸವನ್ನ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ. ರಾಜ್ಯದ ಜನರ ಮೇಲೆ ಸರ್ಕಾರ ತೆರಿಗೆ ಹಾಕೋದಿದೆಯಲ್ಲ, ಅದು ದೊಡ್ಡ ತಪ್ಪು. ಮೀಸಲಾತಿ ಮುಖೇನ ಜನರ ದಾರಿಯನ್ನ ತಪ್ಪಿಸ್ತಿದ್ದಾರೆ. ಸಾಂವಿಧಾನಿಕವಾಗಿ ಮೀಸಲಾತಿ ಜಾತಿ ಗಣತಿ ಮಾಡಬೇಕು. ರಾಜ್ಯದ ಜನರಿಗೆ ಗೊಂದಲ ಸೃಷ್ಟಿಸುವ ಕೆಲಸ ಆಗ್ತಾ ಇದೆ. ಜೇನುಗೂಡಿಗೆ ಕೈ ಹಾಕಲಿ ನೋಡೋಣ ಅಂತ ಎ ಮಂಜು ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಲೆ ಏರಿಕೆ ಆಗ್ತಾ ಇದೆಯಾ? ಅಲ್ಲ, ಗ್ಯಾರಂಟಿ ಯೋಜನೆಗಳಿಂದ ಗ್ಯಾರಂಟಿ ಆಗಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಜೋಡಿಸ್ಕೋಬೇಕಲ್ಲ, ದುಡ್ಡು ಬರ್ಬೇಕಲ್ಲ, ತೆರಿಗೆ ಹಾಕ್ಲೇಬೇಕು. ಆ ತೆರಿಗೆ ಹಾಕೋದಕ್ಕಂಥದ್ದು ತಪ್ಪು. ಇವರು ಗ್ಯಾರಂಟಿ ಕೊಡತಕ್ಕಂಥದ್ದಕ್ಕೆ ಮಾಡೋದಕ್ಕೆ ಜನರ ಮೇಲೆ ಹೊರೆ ಆಗಿದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಜೆಡಿಎಸ್ ಯಾವ ರೀತಿ ಹೋರಾಟ ಮಾಡುತ್ತೆ? ಇವತ್ತು ವಿಧಾನಸೌಧ ಚಲೋ ಕೈಗೊಂಡಿದ್ರಿ, ಮುಂದೆ ರಾಜ್ಯಾದ್ಯಂತ ಹೋರಾಟ ಅಲ್ಲ, ಇವತ್ತು ಪ್ರಾರಂಭ, ಮುಂದೆ ನಮ್ಮ ಪಕ್ಷದ ಮುಖಂಡರುಗಳು ರೂಪರೇಷಣೆ ಮಾಡ್ತಾರೆ, ಅದರಂತೆ ನಾವು ಚಲಾವಣೆ ಮಾಡ್ತೀವಿ. ರಾಜ್ಯದಲ್ಲಿ ಮೀಸಲಾತಿ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಮುಸ್ಲಿಂ ಮೀಸಲಾತಿ ಗುತ್ತಿಗೆದಾರ ಕೊಟ್ಟಿರುವಂತದ್ದು ಒಂದು ಕಡೆ ಆದ್ರೆ, ಜಾತಿ ಗಣತಿ ವರದಿಯನ್ನ ಯಾವ ರೀತಿ ನೋಡ್ತೀವಿ? ನೋಡ್ರಿ, ಮೀಸಲಾತಿನ ಮಾಡ್ತಕ್ಕಂಥದ್ದು ಜನರ ಡೈವರ್ಷನ್ ಮಾಡೋದಕ್ಕೆ. ಈಗ ಮೀಸಲಾತಿ ಕಾನೂನು ಏನ್ ಹೇಳ್ತಾರೆ, 51% ಮೇಲೆ ಅಥವಾ 49-51 ಮೇಲೆ ಮಾಡಾಗಿಲ್ಲ ಅಂತಿದೆ. ಇವರು ಪ್ರತಿಷ್ಠೆಯಾಗಿ ಅದನ್ನ ಮಾಡ್ತಕ್ಕಂಥದ್ದು ಎಲ್ಲ ಜನರ ಮೇಲೆ ಹೊಡೆತ ಬೀಳುತ್ತೆ. ಅದು ಆಗಬಾರ್ದು. ಸುಪ್ರೀಂ ಕೋರ್ಟ್ ಆರ್ಡರ್, ದೇಶದ ಏನು ಆರ್ಡರ್ ಏನಿದೆ 51-49% ಇದೆ, ಅಷ್ಟೇ ಆಗಬೇಕು.